ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗು ಟಿಫನ್ ಮಾಡಿ ಮಾಡಿ ಬೇಜಾರಾಗಿದೆ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಅಮ್ಮನಿಗೂ ಅಪ್ಪನಿಗೂ ಊಟ ತೊಗೊಂಡು ಹೋಗಬೇಕಾಗಿತ್ತು. ಅದಕ್ಕೆ ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಬೇಳೆ ಎಲೆಕೋಸು ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾಯಿದ್ದೀನಿ. ಇದು ಇಲ್ಲಿ ಬೇಳೆನೂ ಎಲೆಕೋಸು ಎರಡು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಬೆಂದ ಮೇಲೆ ಅದನ್ನು ಒಗ್ಗರಣೆ ಹಾಕಬೇಕು. ಆಮೇಲೆ ಸಾಂಬಾರಿಗೆ ಬೆಳ್ಳುಳ್ಳಿ, ಈರುಳ್ಳಿ, ಖಾರ ಮೆಣಸಿನ್ಕಾಯಿ, ಸ್ವಲ್ಪ ಅದು ಖಾರ ಇಲ್ಲದೇ ಇರೋ ಮೆಣಸಿನ್ಕಾಯಿ ಎರಡು ಇದು ಮಾಡಿಕೊಂಡು ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಒಂದು ಒಗ್ಗರಣೆಗೊಂದು ಈರುಳ್ಳಿ ಇಟ್ಕೊಂಡಿದ್ದೀನಿ. ಮತ್ತು ತೆಂಗಿನಕಾಯಿ ತುರ್ಕೊಬೇಕಾಗಿತ್ತು, ಅದನ್ನು ತೋರಿಸಿಲ್ಲ ನಿಮಗೆ. ಮತ್ತು ಬೆಡ್ಶೀಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ರೂಮಿಗೆ ಬಂದೆ. ಬೆಡ್ಶೀಟೆಲ್ಲ ಸ್ವಲ್ಪ ಜೋಡಿಸ್ಬಿಟ್ಟು ನನ್ನ ಮಗಳು ಬೇರೆ ಇನ್ನೂ ಸ್ವಲ್ಪ ನಿನ್ನೆ ಅಡ್ಮಿಷನ್ ಆಗಿರೋದ್ರಿಂದ ಬುಕ್ಸ್ ಎಲ್ಲ ಬೈಂಡಿಂಗ್ ಹಾಕ್ಕೊಂಡಿದ್ಲು. ಇನ್ನೂ ಸ್ವಲ್ಪ ಬೈಂಡಿಂಗ್ ಹಾಕ್ಕೋಬೇಕಾಗಿತ್ತು. ಬೆಳಗ್ಗೆನೇ ಆ ಕೆಲಸ ಮಾಡ್ತಾಯಿದ್ಲು ನನ್ನ ಮಗಳು. ಪಾಪ ಸ್ಕೂಲಿಗೆ ಹೋಗೋದ್ರಿಂದ ಅವಳು ಬಂದು ಟ್ಯೂಷನ್ಗೂ ಹೋಗಬೇಕು, ಹಂಗಾಗಿ ಮಮ್ಮಿ ಅಂತಾಳೆ ಯಾವಾಗಲೂ. ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಆಮೇಲೆ ಅದನ್ನು ಬಂದುಬಿಟ್ಟು ಇಲ್ಲಿ ಎಲೆಕೋಸು ಮತ್ತು ಬೇಳೆ ಇತ್ತಲ್ವ, ಅದನ್ನು ಬಸ್ಕೊಂಡು ಒಗ್ಗರಣೆ ಮಾಡೋಣ ಅಂತ ಹೇಳಿಬಿಟ್ಟು ಅಡುಗೆ ಮನೆಗೆ ಬಂದೆ. ಅದನ್ನೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಅದೆಲ್ಲ ಸ್ವಲ್ಪ ಕೆಳಗಡೆ ಸಾಲ್ಟು ಹಾಕಿರ್ತೀವಲ್ವ, ಅದು ಎಲ್ಲ ಸ್ವಲ್ಪ ಮಿಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೆ. ನನ್ನ ಮಗಳು ಪಾಪ ಬೆಳಗ್ಗೆ ಹೊತ್ತವಳು 6:45 ವ್ಯಾನ್ ಬಂದುಬಿಡುತ್ತೆ. ಸರಿ ಅವಳನ್ನ ವ್ಯಾನಿಗೆ ಕಳಿಸಿ ಮತ್ತು ತಿರ್ಗಾ ಸಂಜೆ 4:30-5 ಗಂಟೆ ಆಗುತ್ತೆ. ಬಂದು ಒಂದು ಹಾಫ್ ಆನ್ ಅವರ್ ಆಗಿರುತ್ತೆ ಅಷ್ಟೇನೆ. ತಿರ್ಗಿ ಮತ್ತೆ ಟ್ಯೂಷನಿಗೆ ರೆಡಿಯಾಗಿ ಹೋಗಬೇಕು. ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆದರೆ ಅದೇ ದೊಡ್ಡ ರಿಸ್ಕ್ ಅವಳಿಗೆ. ಆರಾಮಾಗಿದ್ದಾಗ ನಾರ್ಮಲ್ ಇದ್ದಾಗ ಮಮ್ಮಿ ನನ್ನನ್ನು ಹೊರ್ಗಡೆನೇ ಕರಿಬೇಡ ನೀನು ಅಂತ ಹೇಳ್ತಾಳೆ. ಈ ಕಡೆ ಕಾಯಿ ತುರ್ಕೊಂಡಿದ್ದು ಆಗಿದೆ. ಸರಿ ಅಂತೇಳ್ಬಿಟ್ಟು ಸಾಂಬಾರಿಗೆ ನಾನು ಬಸ್ಸಾರಿಗೆ ಎಲ್ಲನೂ ಒಗ್ಗರಣೆ ಮಾಡ್ಕೋತೀನಿ. ಎಣ್ಣೆ, ಟೊಮೊಟೊ ಮತ್ತು ಮೆಣಸಿನ್ಕಾಯಿ ನಿಮಗೆ ತೋರಿಸಿದ್ನಲ್ಲ, ನಿಮ್ಗೆ ತೋರಿಸಿರೋದ್ರಲ್ಲಿ ಜೀರಿಗೆನೂ ಮತ್ತು ಹುಣ್ಸೆಹಣ್ಣು ಒಂದು ಆ್ಯಡ್ ಮಾಡಿರಲಿಲ್ಲ, ಅದನ್ನು ಮಾಡ್ಕೊತಾ ಇದ್ದೀನಿ ನೋಡಿ. ಹುಣ್ಸೆಹಣ್ಣು ಮತ್ತು ಜೀರಿಗೆ ಎರಡನ್ನೂ ಆ್ಯಡ್ ಮಾಡಿಕೊಂಡು ಎಣ್ಣೆಲಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋತೀನಿ. ಅದನ್ನು ಫ್ರೈ ಮಾಡಿಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಒಬ್ಬೊಬ್ಬರು ಬರೀ ತೆಂಗಿನಕಾಯಿ ಸಾಂಬಾರು ಪುಡಿ ರುಬ್ಬಿಟ್ಟು ಮಾಡ್ತಾರೆ. ನನಗೇನೋ ಅದು ಇಷ್ಟ ಆಗೋಲ್ಲ ಬಸ್ಸಾರಿಗೆ. ನಮ್ಮ ಕಡೆ ಎಲ್ಲ ಹಿಂಗೆ ಮಾಡ್ತೀವಿ. ನೀವು ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸರಿ ಅಂತೇಳ್ಬಿಟ್ಟು ಅದೆಲ್ಲ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ, ಅದನ್ನು ಒಂದು ಮಿಕ್ಸಿ ಬೌಲ್ ಎತ್ಕೊಂಡೆ, ಮಿಕ್ಸಿ ಜಾರಿಗೆ ಹಾಕೋಣ ಅಂತೇಳ್ಬಿಟ್ಟು ಜೀರಿಗೆನ ಇವಾಗ ಹಾಕ್ತಿದ್ದೀನಿ ನೋಡಿ. ಅದು ಮರ್ತೋಯ್ತು ಜೀರಿಗೆ ಹಾಕೋದು. ಸೊ ಹಾಗಾಗಿ ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡೆ. ರುಬ್ಕೊಂಡು ಇದು ಮಾಡಬೇಕು. ನನ್ನ ಮಗಳಿಗೆ ಬೆಳಗ್ಗೆನೇ ಅವಳು ಅನ್ನ ಸಾಂಬಾರು ಬಾಕ್ಸಿಗೆ ತೊಗೊಂಡೋಗಲ್ಲ. ಹಂಗಾಗಿ ಅವಳಿಗೆ ಸ್ವಲ್ಪ ಮ್ಯಾಗಿ ಮಾಡಿಕೊಟ್ಟಿದ್ದೆ. ಶಾವಿಗೆ ಉಪ್ಪಿಡ್ತಾರೆ ಅದು ಮ್ಯಾಗಿ, ಅದನ್ನು ಮಾಡಿಕೊಟ್ಟಿದ್ದೆ. ಆಮೇಲೆ ಸ್ನ್ಯಾಕ್ಸಿಗೆ ಅಂತ ಸ್ವಲ್ಪ ಹಣ್ಣು, ಬಿಸ್ಕೆಟು, ಕೇಕೆಲ್ಲ ಇಟ್ಬಿಟ್ಟು ಸ್ನ್ಯಾಕ್ಸು ಡೈಲಿ ತೊಗೊಂಡೋಗ್ತಾಳೆ. ಸೊ ಹಾಗೆ ಅದನ್ನೆಲ್ಲ ಕೊಟ್ಬಿಟ್ಟು ಅವಳಿಗೆ ಇದನ್ನು ಸಾಂಬಾರೆಲ್ಲ ಮಾಡ್ಕೊಳ್ಳೋಣ, ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಪ್ರೇಟ್ ಇಟ್ಕೊಂಡೆ. ಇದೇ ಬಾಣಲಿಗೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ನೋಡಿ. ನನಗೆ ಪಲ್ಯಕ್ಕೆ ಜಾಸ್ತಿ ಕಾಯಿ ತುರಿ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನನಗೆ ಒಂದು ಸರಿ ಬಸ್ಸಾರು ಮಾಡಿದ್ರೆ ಒಂದು ಅರ್ಧ ಹೋಳು ಪಲ್ಯಕ್ಕೆ ಹಾಕ್ತೀನಿ, ಇನ್ನು ಅರ್ಧ ಹೋಳು ಸಾಂಬಾರಿಗೆ ಹಾಕ್ತೀನಿ. ನನಗೆ ತೆಂಗಿನಕಾಯಿ ತುರಿ ಇದ್ದಷ್ಟು ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ಹಾಗಾಗಿ ಜಾಸ್ತಿ ಯೂಸ್ ಮಾಡ್ತೀನಿ ತೆಂಗಿನಕಾಯಿನ. ಈಗಿರೋ ತೆಂಗಿನಕಾಯಿ ರೇಟಲ್ಲಿ ಹಂಗೆ ಅಂತಿರ್ತಾರೆ ನಮ್ಮಮ್ಮ ಅವರೆಲ್ಲ, ಏನವ್ವ ಎಷ್ಟು ತೊಗೊಂಬರ್ತೀಯ ಅಂತ. ಏನು 50 ರೂಪಾಯಿ ಒಂದು ತೆಂಗಿನಕಾಯಿ ಆಗಿದೆ. ಹಾಗಾಗಿ ನಾವು ಊರ ಕಡೆ ಹೋದರೆ ತೊಗೊಂಡು ಬರ್ಬೋದು. ಬಟ್ ಏನಂತ ಹೇಳಿದ್ರೆ ವರ್ಷಕ್ಕೊಂದು ಸರಿ ಊರಿಗೆ ಹೋಗೋದು, ಬೆಂಗಳೂರಲ್ಲೇ ಇರೋದ್ರಿಂದ ಯಾವಾಗಾದ್ರು ಹೋದರೆ ಮಾತ್ರ ತರ್ತೀವಿ, ಇಲ್ಲ ಅಂದರೆ ತರಲ್ಲ. ಹಂಗಾಗಿ ಸ್ವಲ್ಪನೇ ಹಾಕಿದೆ, ಒಂದು ಅರ್ಧ ಹೋಳು ಹಾಕ್ಬಿಟ್ಟಿದ್ದೀನಿ. ಅದಕ್ಕೇನೆ ಸಾಂಬಾರಿಗೊಂದು ಸ್ವಲ್ಪ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಅದು ಮಸಾಲೆನೂ ರುಬ್ಬಕ್ಕೆ ಅಂತ ಮಿಕ್ಸಿಲಿ ರುಬ್ಕೊಂಡೆ. ಅದು ಒಂದು ಕಡೆ ಇಟ್ಟಿದ್ದೀನಿ ಸಾಂಬಾರು, ಆ ಕಡೆ ಅನ್ನ ಒಂದು ಕಡೆ ಕೂಗಿಸ್ಕೊಂಡು ಸಾಂಬಾರ್ಗೂ ರುಬ್ಬಿರೋದನ್ನು ಹಾಕಿಬಿಟ್ಟು ಒಂದೇ ಒಂದು ಸ್ಪೂನು ಸಾಂಬಾರು ಪುಡಿ ಹಾಕಿದೆ. ಅದು ಮೆಣಸಿನ್ಕಾಯಿ ಎಲ್ಲ ಅದಕ್ಕೆ ಹಾಕಿದ್ನಲ್ವ,
ಸೊ ಹಂಗಾಗಿ ಅದರಲ್ಲೂ ಖಾರ ಇರುತ್ತೆ. ಸಾಂಬಾರು ಪುಡಿ ಸಾಕು ಒಂದೇ ಒಂದು ಸ್ಪೂನು ಅನ್ನಿಸ್ತು. ಒಂದು ಸ್ಪೂನ್ ಸಾಂಬಾರು ಹಾಕಿದೆ. ಇಲ್ಲಿ ನನ್ನ ಮಗಳು ಬೆಳಗ್ಗೆನೇ ಅದು ಮ್ಯಾಗಿ ಟೈಪ್ ಮಾಡಿಕೊಟ್ಟಿದ್ದೆ ಶಾವ್ಗೆಲಿ. ಅದಕ್ಕೆ ಅವಳು ಇವತ್ತು ಟಿಫನ್ ಏನು ಮಮ್ಮಿ ಈ ಥರ ಮಾಡಿದ್ಯಾ ಅಂತಿದ್ಲು. ಕೊನೆಗೆ ಅವಳನ್ನೂ ಸ್ಕೂಲಿಗೆ ಕಳಿಸಿ ನಾನು ಆಫೀಸ್ ಹತ್ರ ಬಂದೆ. ಇವತ್ತು ಇಷ್ಟ ಆಗಿತ್ತು ನನ್ನ ಇವತ್ತಿನ ಲಾಗು. ನೆಕ್ಸ್ಟು ಒಳ್ಳೆ ಲಾಗ್ ಮಾಡಿ ಸಿಗ್ತೀನಿ ನಿಮಗೆ. ಓಕೆ, ಥ್ಯಾಂಕ್ ಯು. ನೀವೆಲ್ಲ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಹೊಸ ಚಾನಲ್ ಆಗಿರೋದ್ರಿಂದ ಎಲ್ಲರ ಸಪೋರ್ಟು ನನ್ನ ಮೇಲಿರಲಿ. ಈ ರೀತಿ ಒಳ್ಳೆ ವೀಡಿಯೋಗಳನ್ನ ಮಾಡೋಕ್ಕೆ ಸಪೋರ್ಟ್ ಮಾಡಿ ನೀವು. ನನಗೂ ಒಂದು ಖುಷಿ ಅನಿಸುತ್ತೆ ನಿಮಗೆಲ್ಲ ವೀಡಿಯೋಸ್ಗಳು ಮಾಡಬೇಕು. ಈ ನಡುವೆ ನೋಡಿ ಶುರು ಮಾಡಿದ್ಮೇಲೆ ನಿಮ್ಗೆ ವೀಡಿಯೋ ಮಾಡಬೇಕು ಅಂತಲೇ ವೀಡಿಯೋ ಮಾಡ್ಕೊತೀನಿ. ಓಕೆ, ಥ್ಯಾಂಕ್ ಯು.